ಧಾರವಾಡದ ಹೊಸ ಯಲ್ಲಾಪುರ ಗ್ರಾಮಸ್ಥರು ಮಹಾನಗರ ಪಾಲಿಕೆ ವಿರುದ್ಧ ಬೀದಿಗಿಳಿದಿದ್ದರು. ಗ್ರಾಮದ ಬಳಿ ಇರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿನ ವಿಷಪೂರಿತ ಹೊಗೆಯಿಂದ ಬೇಸತ್ತು ಸ್ಥಳೀಯ ನಿವಾಸಿಗಳು ಧಾರವಾಡದಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಧಾರವಾಡದ ಹೊಸ ಯಲ್ಲಾಪುರ ಜನತಾ ನಗರದ ಸುಣ್ಣದ ಬಟ್ಟೆ ಬಳಿಯ ರಸ್ತೆ ತಡೆದು ಪಾಲಿಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಕಸದ ಗುಡ್ಡಕ್ಕೆ ಆಗಾಗ ಬೆಂಕಿ ಬೀಳುತ್ತಲೇ ಇದೆ. ಈ ತ್ಯಾಜ್ಯ ಸಮಸ್ಯೆಗೆ ಮುಕ್ತಿ ನೀಡಿ ಎಂದು ಸಾವಿರಾರು ಬಾರಿ ಮನವಿ ಮಾಡಿದ್ರು ಯಾರು ಕ್ಯಾರೆ ಎಂದಿಲ್ಲ. ನಿನ್ನೆ ಕಸಕ್ಕೆ ಬೆಂಕಿ ಬಿದ್ದು ವಿಷಪೂರಿತ ಹೊಗೆ ಜನತಾ ನಗರ, ಹೊಸ ಯಲ್ಲಾಪುರ, ಟೋಲನಾಕ, ಗಾಂಧಿನಗರ ಸೇರಿದಂತೆ ಅನೇಕ ಗ್ರಾಮಸ್ಥರು ನಿತ್ಯ ವಿಷಪೂರಿತ ಗಾಳಿಯಿಂದ ಪರದಾಡುವಂತಾಗಿದೆ ಎಂದು ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಮ್ಮಲ್ಲಿ ಬೆಂಕಿ ಹತ್ತಿದ್ರೆ ಇಮಿಡಿಯೇಟ್ಲಿ ಹರ್ಸಕ್ಕೆ ಅಲ್ಲಿ ಏನು ಅದರದ ವ್ಯವಸ್ಥೆ ಇಲ್ಲ, ಸಿಬ್ಬಂದಿ ಕೊರತೆ ಇದೆ ಅಲ್ಲಿ. ಅದ್ರದ್ದು ಇನ್ನೊಂದು ಏನಂದ್ರೆ ಬೆಳಗ್ಗೆ ನಾವು ಹೋಗಿದ್ದೀವಿ, ಡೈರೆಕ್ಟಾಗಿ ನೋಡ್ಲಿಕ್ಕೆ ಹೋಗಿದ್ದೀವಿ. ಆಲ್ರೆಡಿ 4 ಮಂದಿ ಹೆಣ್ಮಕ್ಳು ಬಿಟ್ಟರೆ ಅಲ್ಲಿ ಯಾರು ಇಲ್ಲ. 4 ಮಂದಿ ಹೆಣ್ಮಕ್ಳು ಪೈಪ್ ಹಿಡ್ಕೊಂಡು ನಿಂತಾರೆ. ಪೂರಾ ಅದನ್ನು ಅಲ್ಲಿ ಇರುವಂಥ ಬೆಲ್ಟ್ ಗೇಟ್ ಸುಟ್ಟು ಹೋದ್ರೆ ಪಬ್ಲಿಕ್ ಜಾಸ್ತಿ ಆ ರೀತಿಯಾಗಿ ನಿಮ್ಮಲ್ಲಿ ಕಾರ್ಪೊರೇಷನ್ದಲ್ಲಿ ವ್ಯವಸ್ಥೆ. ಮತ್ತು ಇನ್ನೊಂದು ಏನದಲ್ಲ, ನಿಮ್ಮಲ್ಲಿ ಅವರು ಗಟರ್ ಬೆಳೀತಾರೆ, ಗಟರ್ ಬೆಳೆದಿದ್ದನ್ನು ಮ್ಯಾಗ ಹೋಗ್ತಿರ್ತಾರೆ. 15 ದಿವಸ 20 ದಿವಸ ಪೂರ ಗತಿನೇ ಹೇಳತ್ತೀನಿ ತಡ್ರಿ. ಒಂದು ನಿಮಿಷ ಅಲ್ಲಿ ಏನದಷ್ಟೇ ಹೇಳ್ತೇನೆ ರೀ, 1 ನಿಮಿಷ ಹೇಳಕ್ಕೆ ಕೊಡ್ತೀರೇನೆ ಇಲ್ಲ ನೀವು ಹೇಳ್ರಿ. ಏನದಲ್ಲ ಸರ, ಗಟ್ರ ಬೆಳಿತಾರೆ 15-20 ದಿವಸ ಗಟ್ರ ಅಲ್ಲೇ ಇರ್ತದೆ, ಕಸ ಯಾರು ಹತ್ತಲ್ಲ. ಇದು ಓಣ್ಯಾಗಿನ ಪ್ರಾಬ್ಲಮ್. ನಮ್ಮಲ್ಲಿ ಈಗ ಏನಿಲ್ಲ ಅಂದ್ರು 4 ರಿಂದ 5 ಸಲ ಆತ ನಿಮ್ಮಲ್ಲಿ ಅಲ್ಲಿ ಬೆಂಕಿ ಹತ್ತಿದ್ರೆ ಹೊಗೆ ಮಾತ್ರ 15 ದಿವಸದ ಮಟ್ಟ ಹೊಗೆ ಹೋಗಲ್ಲ. ನೀವು ಬಂದಿದ್ದೀರಿ, ಈಗ ಹೊಗೆಯಲ್ಲೇ ಬಂದಿದ್ದೀರಿ. ನಿನ್ನೆ ಅಂತ್ರಿ ನೋಡಾಕ ಅಡ್ಡಾಡಕ್ಕೆ ರಸ್ತೆ ಇಲ್ಲ. ಇದನ್ನ ಪರ್ಮನೆಂಟ್ ಆಗಿ ಅದು ಸೊಲ್ಯೂಷನ್ ಬೇಕು ಸರ್. ಇಲ್ಲದೆ ಇದ್ದರೆ ನಾವು ಇಲ್ಲಿಂದ ಉಗ್ರ ಹೋರಾಟ ಚಾಲೂ ಮಾಡ್ತೀವಿ. ಮತ್ತು ಇದರ ಜೊತೆಗೆ ಸರ್, ನಿಮ್ಮಲ್ಲಿ ಅವರ ಸಿಬ್ಬಂದಿಗಳ ಇಮಿಡಿಯೇಟ್ಲಿ ಆಗಿ ಅದನ್ನ ವ್ಯವಸ್ಥೆ ಆಗಬೇಕು ಸರ್. ಇದು ಪ್ಲಾಂಟ್ ಒಳಗೆ ಹತ್ತಿದ ಬೆಂಕಿ ಸರ್, ಪಬ್ಲಿಕ್ ಪ್ರಾಪರ್ಟಿ ಸುಡಾಕತ್ತೈತೆ ಒಳಗೆ. ಅಲ್ಲಿ ಯಾರು